23 ಸೆಕ್ಟರ್ಗಳು ತಮಗೆ ಮಾಹಿತಿ ಇದೆ, ಎಲ್ಲ ಸೆಕ್ಟರ್ ಹೇಳೋಕ್ಕಾಗೋದಿಲ್ಲ. 23 ಸೆಕ್ಟರ್ಗಳು ಸ್ವಾತಂತ್ರ್ಯ ಬಂದಾಗಲಿಂದ ಇಲ್ಲಿವರೆಗೆ ಅವ್ರಿಗೆ ಯಾವುದೇ ರೀತಿಯಾದಂಥ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಇರಲಿಲ್ಲ. ಮೊನ್ನೆ ತಾನೇ ನಾವು ಪತ್ರಿಕಾ ವಿತರಕರಿಗೆ ಒಂದು ಮಾಡಿಕೊಟ್ಟಿದ್ದೀವಿ. ಈ ಟೈಮ್ ಫೋಟೋಗ್ರಾಫರ್ಸ್ ಇದ್ದಾರೆ, ಆಮೇಲೆ ಹಮಾಲರಿದ್ದಾರೆ, ಆಮೇಲೆ ಯಾರೋ ಈ ಚಿಂದಿ ಬೀದಿ ವ್ಯಾಪಾರರಿದ್ದಾರೆ, ಸಣ್ಣ ಸಮುದಾಯಗಳು ಯಾರಿದ್ದಾರೆ, ಯಾರು ವೃತ್ತಿಯಲ್ಲಿ ಇರ್ತಾರೆ ಅಂಥವ್ರನ್ನ ಗುರುತಿಸಿ ಸುಮಾರು ಸನ್ಮಾನ್ಯ ಮುಖ್ಯಮಂತ್ರಿಯವರು ವಿಶೇಷವಾಗಿ ಸುಮಾರು 23 ಲಕ್ಷವರೆಗೆ ಇರ್ತಕ್ಕಂಥ ನಮ್ಮಿರ್ತಕ್ಕಂಥ ಅಂದಾಜು ಅಷ್ಟು ಜನದ ಕಾರ್ಡಿದೆ, ಆ ಜನರದ್ದು ನಮ್ಮಲ್ಲಿ ಮಾಹಿತಿ ಇದೆ. ಇವೆಲ್ಲ ಸಣ್ಣ ಸುಮಾರು 23 ಸಮುದಾಯಗಳಿಗೆ ಇವತ್ತಿನಿಂದ ಅವರಿಗೆ ಸೆಕ್ಯೂರಿಟಿ ಕಾರ್ಡನ್ನು ಸೋಷಿಯಲ್ ಸೆಕ್ಯೂರಿಟಿ ಕಾರ್ಡನ್ನು ಕೊಡ್ತಕ್ಕಂಥದ್ದು ಕಾರ್ಯಕ್ರಮ ಪ್ರಾರಂಭ ಮಾಡ್ತಿದ್ದೀವಿ. ಹಾಗಾಗಿ ಮುಖ್ಯಮಂತ್ರಿ ಪರವಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆಪಡಿಸ್ತೀನಿ. ಸರ್, ಯೋಜನೆಗಳಲ್ಲಿ ಒಂದಿಷ್ಟು ಬದಲಾವಣೆ ತರಬೇಕು ಅನ್ನೋ ಮಾತುಕತೆ ಇದರದ್ದು ಇಸ್ಮಾಯಿಲ್ ಟಮಾಟಕ್ ಅವ್ರಿಗೆ ಏನೋ ಜೀವ ಬೆದರಿಕೆ ಬಂದಿದೆ. ನನ್ನ ಮೈಯಲ್ಲಿ ಹುಷಾರಿಲ್ಲ, ಒಂದು ವಾರ ಹುಷಾರಿರಲಿಲ್ಲ. ನಾನು ಕಮಿಷನರ್ಗೆ ಆಲ್ರೆಡಿ ಮಾತನಾಡಿದ್ದೀನಿ. ಕಮಿಷನರ್ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಸುಮಾರು 5 ಜನಕ್ಕೆ ಅರೆಸ್ಟ್ ಕೂಡ ಮಾಡಾಗಿದೆ. 3 ಕೇಸ್ಗಳು ಕೂಡ ದಾಖಲಾತಿ ಮಾಡಿದ್ದಾರೆ. ಇನ್ನ ಮುಂದೆ ಈ ವರದಿ ಇದೇನು ಪ್ರಕರಣ ಇದೆ, ಈ ತನಿಖೆನ ಮುಂದೆ ವರದಿದೆ. ಖಂಡಿತವಾಗ್ಲೂ ಯಾರು ತಪ್ಪಿಸ್ತಿರ್ತಾರೆ, ಯಾರು ಇಂಥವನ್ನ ಕೆಲಸ ಮಾಡ್ತಾರೆ, ಸರ್ಕಾರ ನಾವು ಸುಮ್ಮನೆ ಕುಂದ್ರದಿಲ್ಲ. ಆಲ್ರೆಡಿ ನಮ್ಮ ಶಶಿ ಇರ್ತಕ್ಕಂಥ ಕಮಿಷನರ್ ಅವರು ಬಹಳ ಪ್ರೊಆಕ್ಟಿವ್ ಆಗಿ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ನಮ್ಮ ಇದು ಏನು ಇನ್ವೆಸ್ಟಿಗೇಷನ್ ಕಾರ್ಯರೂಪದಲ್ಲಿದೆ.